ನಮಸ್ಕಾರ ಸ್ನೇಹಿತರೆ, IPL 2024ಕ್ಕಾಗಿ ಹೀಗಿದೆ ನೋಡಿ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ತಂಡದ ನಾಯಕ ಯಾರು ಮತ್ತು ಹೊಸ ತಂಡವನ್ನ ನೋಡಿ ಕೊಹ್ಲಿ ಹೇಳಿದ್ದೇನು ಗೊತ್ತಾ? ಮತ್ತು ಈ ಬಾರಿಯ ಆಕ್ಷನ್ ಅಲ್ಲಿ RCB ಖರೀದಿಸಿರುವ ಆ ಟಾಪ್ 6 ಆಟಗಾರರು ಯಾರ್ಯಾರು, ಅವರಿಗೆ ವ್ಯಯಿಸಿದ ಹಣವೆಷ್ಟು, ಇದರ ಬಗೆಗಿನ ಸಂಪೂರ್ಣ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಂಧುಗಳೇ. ಮತ್ತು ನೀವು ಕೂಡ RCB ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಈ ಬಾರಿಯ IPL ಟ್ರೋಫಿಯನ್ನ RCB ತಂಡ ಗೆಲ್ಲುತ್ತದೆಯೋ ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ರಂಗುರಂಗಿನ IPL ಟೂರ್ನಿಗೆ ಇನ್ನೇನು ದಿನಗಣನೆ ಆರಂಭವಾಗುತ್ತಿದ್ದಂತೆ ಎಲ್ಲ 10 ಫ್ರಾಂಚೈಸಿಗಳು ತಮ್ಮ ತಮ್ಮ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿವೆ. ಮತ್ತು ಈ ಬಾರಿಯ IPL ಧೋನಿಯ ಕೊನೆಯ IPL ಆಗಿರಲಿದೆ ಮತ್ತು ಬಹುಶಃ ರೋಹಿತ್ ರವರು ಇಲ್ಲದೆ ಮುಂಬೈ ಇಂಡಿಯನ್ಸ್ ತಂಡ ಕಣಕ್ಕಿಳಿಯಬಹುದು. ಹೀಗೆ ಅನೇಕ ಕಾರಣಗಳಿಂದ ಈ ಬಾರಿಯ IPL ಮಹತ್ವ ಪಡೆದುಕೊಂಡಿದೆ. ಹೌದು ಸ್ನೇಹಿತರೆ, ನಿನ್ನೆ ದುಬೈನಲ್ಲಿ ನಡೆದ ಆಕ್ಷನ್ ಅಲ್ಲಿ ಎಲ್ಲ 10 ತಂಡಗಳು ತಮ್ಮ ಬಲಿಷ್ಠ ತಂಡಗಳನ್ನ ಖರೀದಿ ಮಾಡಿಕೊಂಡಿವೆ ಮತ್ತು ನಮ್ಮ RCB ತಂಡವು ಕೂಡ ಇದೇ ನಿಟ್ಟಿನಲ್ಲಿ ಹಲವಾರು ಆಟಗಾರರನ್ನ ಖರೀದಿ ಮಾಡಿದೆ ಅಂತ ಹೇಳಬಹುದು. ಅದರಲ್ಲಿ ವಿಂಡೀಸ್ ನ ವೇಗಿ ಅಲ್ಜಾರಿ ಜೋಸೆಫ್ ರವರನ್ನ 11.50 ಕೋಟಿಗೆ ಖರೀದಿ ಮಾಡಿದರೆ, ಯಶ್ ದಯಾಳ್ ರವರನ್ನ 5 ಕೋಟಿ, ಟಾಮ್ ಕರನ್ ರವರನ್ನ 1.5 ಕೋಟಿ, ಲಾಕಿ ಫರ್ಗ್ಯೂಸನ್ ರವರನ್ನ 2 ಕೋಟಿ, ಸ್ವರ್ಲಿಲ್ ಸಿಂಗ್ ರವರನ್ನ 20 ಲಕ್ಷ ಮತ್ತು ಸೌರವ್ ಚೌಹಾಣ್ ರವರನ್ನ 20 ಲಕ್ಷ ನೀಡಿ ನಿನ್ನೆಯ ಆಕ್ಷನ್ ಅಲ್ಲಿ RCB ತಂಡವು ಖರೀದಿ ಮಾಡಿದೆ ಬಂಧುಗಳೇ. ಮತ್ತು ಫುಲ್ ಟೀಮ್ ಯಾವ ರೀತಿಯಾಗಿದೆ ಮತ್ತು ನಾಯಕ ಯಾರು ಅಂತ ನೋಡ್ತಾ ಬರುವುದಾದ್ರೆ, ನಾಯಕನಾಗಿ ಈ ಬಾರಿಯೂ ಫಾಫ್ ಡುಪ್ಲೆಸಿಸ್ ರವರು ಮುಂದುವರಿಯಲಿದ್ದಾರೆ ಮತ್ತು ಇವರ ಜೊತೆ ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ರವರು ಮೊದಲಿನಿಂದಲೇ ತಂಡದಲ್ಲಿ ರಿಟೈನ್ ಆಗಿದ್ದರು ಮತ್ತು ರಜತ್ ಪಾಟಿದಾರ್, ಅನಜ್ ರಾವತ್, ದಿನೇಶ್ ಕಾರ್ತಿಕ್ ಅವರು ವಿಕೆಟ್ ಕೀಪರ್ ಆಗಿ ತಂಡದಲ್ಲಿ ಇದ್ದಾರೆ ಮತ್ತು ಸುಯೇಸ್ ಪ್ರಭುದೇಸಾಯಿ, ವಿಲ್ ಜಾಕ್ಸ್, ಮಹಿಪಾಲ್ ಲೋಮ್ರೋರ್, ಕರಣ್ ಶರ್ಮಾ, ಮನೋಜ್ ಭಾಂಡ್ಗೆ, ಮಯಾಂಕ್ ಡಾಗರ್, ವೈಶಾಖ್ ವಿಜಯ್ ಕುಮಾರ್, ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್, ರೇಸ್ ಟೋಪ್ಲಿ, ಹಿಮಾಂಶು ಶರ್ಮಾ, ರಚನ್ ಕುಮಾರ್ ಅವರೊಂದಿಗೆ ಕ್ಯಾಮ್ರಾನ್ ಗ್ರೀನ್ ಕೂಡ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಮತ್ತು RCB ಈ ಹೊಸ ತಂಡವನ್ನ ನೋಡಿ ಕೊಹ್ಲಿ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದರೆ, ಕೊಹ್ಲಿ ರವರು ಹೀಗೆ ಹೇಳಿದ್ದಾರೆ: ಈ ಬಾರಿಯ IPL ನಲ್ಲಿ ನಾನು ಈ ಹೊಸ RCB ತಂಡದೊಂದಿಗೆ ಆಡಲು ಉತ್ಸುಕನಾಗಿದ್ದೇನೆ ಮತ್ತು ಈ ಬಾರಿಯ ಕಪ್ ಗೆಲ್ಲಲಿದ್ದೇವೆ ಎಂದು ವಿರಾಟ್ ಕೊಹ್ಲಿ ರವರು ಹೇಳಿದ್ದಾರೆ ಬಂಧುಗಳೇ. ಸ್ನೇಹಿತರೆ, ನಿಮ್ಗೆ ಏನನ್ಸುತ್ತೆ? ಈ ಬಾರಿಯ IPL ಟ್ರೋಫಿಯನ್ನ RCB ತಂಡ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಂಧುಗಳೇ.